ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಬಂದು 7 ಗಂಟೆ ಆಗಿದೆ. ತೋಟಕ್ಕೆ ಆಲ್ಮೋಸ್ಟ್ 6:30ಗೆಲ್ಲ ಬಂದರೆ ಅದ್ರ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದಬ್ಬಾಗ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ಏನಪ್ಪ ಅನುಕೂಲ ಅಂತ ಹೇಳಿದ್ರೆ, ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಮ್ಮ ರೈತರ ಕೆಲಸ ಹೇಗಿರುತ್ತೆ, ನಮ್ಮ ಜೀವನ ಶೈಲಿ ಹೇಗೆ, ಮತ್ತು ನಮ್ಮ ದಿನಚರಿ ಹೇಗಿರುತ್ತೆ, ಪ್ರತಿಯೊಂದು ಕೂಡ ಕಷ್ಟ ಸುಖ ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ಪ್ರತಿದಿನ ಕೂಡ ನೋಡ್ಬೋದು, ಎಂಜಾಯ್ ಮಾಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ ಅಂದರೆ ಏನು, ಈ ಥರ ಒಂದು ಲೈಕ್ ಕೆಳಗಡೆ ಕಾಣಿಸ್ತದೆಯಲ್ಲ, ಅದನ್ನ ಒತ್ತಿರಿ. ಆ ಲೈಕಿಂದ ನಮಗೆ ಇನ್ನೊಂದಷ್ಟು ವೀಡಿಯೋ ಮಾಡಬೇಕು ಅಂತ ನಮಗೂ ಕೂಡ ಆಸಕ್ತಿ ಇರುತ್ತೆ ಕಣ್ರಿ. ಓಕೆ, ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ. ಇವಾಗ ಸದ್ಯಕ್ಕೆ ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ, ನಿಮ್ಗೆ ಆಲ್ಮೋಸ್ಟ್ ನಾನು ಹಿಂದೆ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರ್ಬೋದು. ಏನಂದರೆ ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಕಾಯಿ ಬಿಡಿಸ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಸಂಜೆವರೆಗೂ ಏನೆಲ್ಲ ಇರುತ್ತೆ ನೋಡಿ, ಎಂಜಾಯ್ ಮಾಡಿ. ಕಾಯಿ ಬಿಡಿಸ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಕಣ್ರಿ. ಅಲ್ಲೊಂದು ಮೂಟೆ ನಿಲ್ಸಿದ್ದೀವಿ, ಅಲ್ಲೊಂದು ಕೊರ್ರೆ ನಿಲ್ಸಿದ್ದೀವಿ, ಮತ್ತು ಈ ಕೊರ್ರೆ ಕೂಡ ಫಿಲ್ ಮಾಡ್ತಾ ಇದ್ದೀವಿ. ಇನ್ನು ಬೇಸನ್ನುಗಳೆಲ್ಲ ಕಾಯಿ ಇದ್ದಾವೆ, ಇನ್ನು ಕೀಳೋದು ಕೂಡ ಇದೆ ಕಾಯಿ. ಇವಾಗ ಟೀ ಬ್ರೇಕ್ ತಗೊಳಕ್ಕೆ ಬಂದ್ರಿ. ಸಮಯ ಬಂದು 9 ಗಂಟೆ ಆಗಿದೆ. ಇದು ಟೀ ಬ್ರೇಕ್ ಟೈಮು. ಇದೇ ಥರ ನೆಲದಲ್ಲಿ ಕುತ್ಕೊಂಡು ನಾವು ಕುಡಿಯೋದು ಅಲ್ಲ ಪ್ರೇಮಕ್ಕ? ಇದಕ್ಕಿಂತ ಬೆಸ್ಟ್ ಡೈನಿಂಗ್ ಟೇಬಲ್ ಇನ್ನೊಂದು ಐತಾ ಏನಮ್ಮ? ಇದಕ್ಕಿಂತ ಇನ್ನೊಂದು ಡೈನಿಂಗ್ ಟೇಬಲ್ ಐತಾ? ಅಷ್ಟೇ ಅಲ್ವಾ? ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಇಷ್ಟೊತ್ತು ಕಾಯಿ ಬಿಡಿಸ್ಕೊಂಡಿದ್ದೀರಿ ಫ್ರೆಂಡ್ಸ್. ಈಗ ಸಮಯ ಬಂದು 10:30 ಆಗಿದೆ. ಊಟದ ಟೈಮು. ಊಟ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಮನೇಲಿ ಏನಪ್ಪ ಅಂದರೆ ಅನ್ನ ಮತ್ತು ಬೇಳೆ ಸಾರು ಮತ್ತು ಮಜ್ಜಿಗೆ ಅಲ್ಲ, ಮತ್ತು ಮಜ್ಜಿಗೆ. ಸ್ವಲ್ಪ ಅನ್ನ ಸಾಂಬಾರು ತಿಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಮಜ್ಜಿಗೆ ಕೂಡ ಹಾಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ನಾಷ್ಟ ಊಟ ಏನೋ ಒಂದು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು ಅಲ್ವೇ? ಬಂದು ತೋಟಕ್ಕೆ ನೀರು ಬಿಟ್ಟಿದ್ದೀನಿ ಕಣ್ರಿ. ಎಲ್ಲ ಓಡ್ತಾ ಇದೆ, ರನ್ನಿಂಗ್ ಆಗ್ತಾ ಇದೆ. ನೀರು ಯಾಕೆ ಕಪ್ಪು ಓಡ್ತಾ ಇದೆ ಅಬ್ಸರ್ವ್ ಮಾಡಿರಿ. ಯಾಕಪ್ಪ ಅಂತೇಳಿದ್ರೆ, ಆಯಿಲು ಮರ್ಕುರಿನಲ್ಲಿ ಇವತ್ತು ಬಿಡ್ತಾ ಇದ್ದೀನಿ. ನೆನ್ನೆ ಬಂದು ಹಾಲು ಬಿಟ್ಟಿದ್ದೆ, ಇವತ್ತು ಬಂದು ಆಯಿಲ್ ಬಿಟ್ಟಿದ್ದೀನಿ. ಹಂಗಂತ ಯಾರು ತಿಳ್ಕೊಳಕೋಬೇಡ್ರಿ. ಇದೊಂಥರ ಸೇಮ್ ನೋಡೋಕ್ಕೆ, ಇಲ್ಲಿ ನೋಡ್ತಾ ಇದ್ದೀರಾ, ಸೇಮ್ ನೋಡೋಕ್ಕೆ ಒಂಥರ ಆಯಿಲ್ ಇದ್ದಂಗೆ ಇರುತ್ತೆ. ಆದರೆ ಇದು ಬೇಸಾಯ ಕಣ್ರಿ. ಈ ಬೇಸಾಯನ ಇವಾಗ ಬಿಡ್ತಾಯಿದ್ದೀನಿ. ಎಲ್ಲ ಡ್ರಿಪ್ ಓಡ್ತಾ ಇದೆ. ನಿನ್ನೆ ಬಂದು 19 ಬಿಟ್ಟಿದ್ದೆ. ಆಲ್ಮೋಸ್ಟ್ ಇವತ್ತು ಬಂದು ಇದೊಂಥರ ಹೆಸರೇ ಗೊತ್ತಿಲ್ಲ. ಆಲ್ಮೋಸ್ಟ್ ನನಗೆ ತಿರ್ಗೋದೇ ಇಲ್ಲ, ಆ ಥರ ಹೆಸರಿಟ್ಟಿದ್ದಾರೆ. ಇದು ಅದೇನೋ ಕಾರ್ಬನ್ ಅದೇನೋ ಹೇಳ್ತಾರೆ, ಆಲ್ಮೋಸ್ಟು ಹೆಸರೇ ಗೊತ್ತಿಲ್ಲ. ಅದನ್ನು ಇವತ್ತು ಬಿಡ್ತಾಯಿದ್ದೀನಿ. ನಿನ್ನೆ ಬಂದು 19 ಬಿಟ್ಟಿದ್ದೆ, ಇವತ್ತು ಬಂದು ಇದನ್ನು ಬಿಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇದು 2ನೇ ಸರಿ ಬಿಡ್ತಾ ಇರೋದು ನಾನು. ಆದರೆ ಆ ಹೆಸ್ರೇನೋ ಬೇಸಾಯದ ಅಂಗಡಿಯವ್ನು ಹೇಳ್ತಾನೆ, ಆದರೆ ಅದು ಹೆಸ್ರು ನಂಗೆ ಜ್ಞಾನನೇ ಇರೋಲ್ಲ. ಅಂಥ ಹೆಸರಿಟ್ಟು ಅವರೇ ಹೋಗಿ ನಾವೇನು ಮಾಡೋಣ. ನೀರು ಕೂಡ ಬ್ಲ್ಯಾಕಾಗಿ ಓಡ್ತಾ ಇದೆ ನೋಡಿ. ಈ ಕಡೆ ತಿಕ್ಕಮಕ್ಕ ತೊಳೆಯೋಕೆ ನೀರಿಲ್ಲ ಕಣ್ರಿ. ಅದಕ್ಕೆ ಡ್ರಮ್ಮಾಗಿ ನೀರು ಬಿಟ್ಟಿದ್ದೀನಿ. ಎಷ್ಟೇ ತುಂಬಿಸಿದ್ರು ಕೂಡ ಒಂದು 3 ದಿವಸಕ್ಕೆ 4 ದಿವಸಕ್ಕೆ ಖಾಲಿ ಆಗಿಬಿಡ್ತೈತೆ. ಹಾಗಾಗಿ ನೀರನ್ನ ಬಿಟ್ಟಿದ್ದೀನಿ. ಏನಕ್ಕಪ್ಪ ಅಂತೇಳಿದ್ರೆ, ಡೈಲಿ ಯೂಸ್ಗೆ ಕೈಗಳು ತೊಳ್ಕೊಳಕ್ಕೆ, ಮಕ್ಕಳು ತೊಳ್ಕೊಳಕ್ಕೆ, ತಿಕ್ಕಗಳು ತೊಳ್ಕೊಳಕ್ಕೆ ಎಲ್ಲದಕ್ಕೂ ಬೇಕಲ್ವ.
ನಾಲ್ಕು ಇನ್ನೊಂದು ವರ್ಷ ಹೋದ್ರೆ 500 ರೂಪಾಯಿ ಬರೋಬ್ಬರಿ. ಹ್ಞೂ 2 ದಿನ ಹೋದ್ರೆ 1000. 1000 ರೂಪಾಯಿ. ನಾನು ಹೋಗ್ಬಿಡ್ತೀನಿ ಅವಾಗ. ನೀನು ಹೋಗ್ಬಿಡ್ತೀಯಾ? ಹೋಗು. 2 ದಿವಸ ಹೋದರೆ 1000 ರೂಪಾಯಿ ಆಗ್ತದೆ. ಹ್ಞೂ ಹೋಗು. ನಾನು ಹೆಂಡ್ರನ್ನ ಕರ್ಕೊಂಡು ಹೋಗ್ತೀನಿ. ಹ್ಞೂ ಮತ್ತೆ ಈಗ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಕಣ್ರಿ. ಏನಂದರೆ ಮೂಟೆ ಎಲ್ಲ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಟ್ಟಿದ್ದಾಯಿತು. ಇವಾಗ ನಾಳೆ ಮಾರ್ಕೆಟ್ಗೆ ಕಳ್ಸೋಕ್ಕೆ ಇವಾಗ ಒಂದು ಸ್ವಲ್ಪ ಕಿತ್ತು ಮಾಡ್ಕೊಳೋಣ ಅಂದ್ಬಿಟ್ಟು ಸಂಜೆ ಸ್ವಲ್ಪ ಕೀಳ್ತೀವಿ ಕಣ್ರಿ. ಏನಂದರೆ ಸಂಜೆ ಸ್ವಲ್ಪ ಕಿತ್ತರೆ ಬೆಳಗ್ಗೆಗೆ ಬಂದು ಬೇಗ ಮೂಟಿಗಳಾಗುತ್ತೆ, ಹಾಗಾಗಿ ಕೀಳ್ತಾ ಇದ್ದೀವಿ. ಆ ಸಾಲ ಬಂದು ಅಮ್ಮ ಕೀಳ್ತಾಯಿದ್ರೆ, ಈ ಸಾಲ ಬಂದು ನಾನು ಬಿಡಿಸ್ತಾ ಇದ್ದೀನಿ ಕಣ್ರಿ. ಈ ಥರ ನಡೀತಾ ಇದೆ ನಮ್ಮ ಒಂದು ಕೆಲಸ. ಈಗ ಸಮಯ ಬಂದು ಸಂಜೆ 6:30 ಆಗಿದೆ ಕಣ್ರಿ. ಇಷ್ಟೊತ್ತವರೆಗೂ ಏನಪ್ಪ ಮಾಡ್ಕೊಂಡಿದ್ದೆ ವೆಂಕಟೇಶ ಅಂತ ನೀವು ಯಾರಾದರೂ ಕೇಳಿದ್ರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ನಾನು ಸುಮ್ಮನೆ ಕೇಳಿದೆ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡಿದ್ರಿ ಕಣ್ರಿ. ಈಗ ಸಮಯ ಬಂದು 6:30 ಆಗಿದೆ, ಕತ್ಲು ಕೂಡ ಆಗ್ತಾ ಬಂದಿದೆ. ಓಕೆ, ಇನ್ನು ಮನೆ ಕಡೆ ಹೊರಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ರೆ ನೋಡ್ತಾ ಇರೋರಲ್ಲ, ಈ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ಡೈಲಿ ಮಿಸ್ ಮಾಡ್ದಿರ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ಟು ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿರಿ, ಎಂಜಾಯ್ ಮಾಡಿರಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.